7 ತಿಂಗಳಾಗಿತ್ತು ಸರ್ ಮದುವೆಗೆ. ಅವಳು ಲವ್ ಮ್ಯಾರೇಜ್ ಆಗಿದ್ರು ಸರ್. ಇವಾಗ ಅವಳು ಸತ್ತೋಗಿದ್ದಾಳೆ ಸರ್. ಅದೇನಕ್ಕೆ ಸತ್ತೋದಾಳೆ ಅಂತ ಗೊತ್ತಿಲ್ಲ ಸರ್. ಅವ್ರು ಹೇಳ್ತಾರೆ ಯಾರೋ ನಾವು ಹಿಂಗೆ ಏನೋ ಬೈಕ್ನಲ್ಲಿ ನೀರಿನ ಕಾಲಾಗೆ ಜಗಳ ಆಡ್ತಾ ಇದ್ದಾರೆ ಈ ಥರ ಹೇಳ್ತಿದ್ದಾರೆ. ಅದು ನೀರಿನ ಕಾಲಾಗಲ್ಲ ಜಗಳ ಆಡ್ತಿರೋದು, ಅದು ಕೊಲೆ ಮಾಡಿದ್ದಾರೆ. ಅವ್ರ ಗಂಡ, ಅವ್ರ ಮಾವ, ಅವ್ರ ಅತ್ತೆ, ಅವ್ರ ನಾದಿನಿ ಅವರೆಲ್ಲ ಕೊಲೆ ಮಾಡಿದ್ದಾರೆ ಸರ್. ಅವ್ರ ಅಮ್ಮ ಇಲ್ಲ ಅಕ್ಕಪಕ್ಕದವ್ರು ಯಾರಂತ ಗೊತ್ತಿಲ್ಲ. ಒಟ್ಟು ಈ ಥರ ನಮಗೆ ಅನುಮಾನ ಐತೆ. ಇಲ್ಲ ಅವ್ರಾರ ತೋರಿಸ್ಕೊಡ್ಲಿ, ಇಲ್ಲ ಇವರಂತ ಒಪ್ಕೊಂಬ್ಲಿ ಅಷ್ಟೇ. ಈಗ ಅವ್ರೇನು ಕಂಪ್ಲೇಂಟ್ ಏನಾದ್ರು ಮಾಡಿದ್ರು? ಕಂಪ್ಲೇಂಟ್ ಏನು ಮಾಡಿದಾರೋ ಗೊತ್ತಿಲ್ಲ ಸರ್. ಬೈಕಲ್ಲಿ ಬಿದ್ದಿದ್ದಾರೆ ಅಂತ ಮೊದಲು ಕಂಪ್ಲೇಂಟ್ ಇವ್ರು ಮಾಡಿದ್ರಲ್ಲ? ಮಾಡಿದ್ದಾರೆ ಸರ್. ಅದನ್ನು ಹೇಳ್ರಿ. ಅದೇ ಬೈಕ್ನಲ್ಲಿ ಆಕ್ಸಿಡೆಂಟ್ ಆಗೈತೆ ಅಂತ ಹೇಳಿದ್ದಾರೆ ಸರ್. ಮುಚ್ಚಿಡ್ಲಿಕ್ಕೆ ಆ ಥರ ಹೇಳಿದ್ದಾರೆ ಸರ್. ಆ ಥರ ಆಗಿಲ್ಲ ಅವ್ರಿಗೆ. ಇದು ಹೊಡೆದು ಸಾಯಿಸಿರೋದು. ಡಾಕ್ಟ್ರ್ ಹೇಳಿದ್ದಾರೆ ಸರ್. ಯಾವ ಕಾರಣಕ್ಕೆ? ರಿಪೋರ್ಟ್ನ ಬಂದಮೇಲೆ ಸರ್. ಅಲ್ಲ ಇವ್ರಿಗೇನು ಸರಿ ಇರಲಿಲ್ವಾ? ಏನು ಸರ್ ಅದು ಗೊತ್ತಿಲ್ಲ ನಮಗೆ. ಅವಳು ಲವ್ ಮ್ಯಾರೇಜ್ ಆಗಿದ್ದಾಳಂತ ನಮಗೆ ಅವಳ ಮೇಲೆ ಸಿಟ್ಟಿತ್ತು. ನಾವು ಬಂದಿರಲಿಲ್ಲ, ಯಾಕೆ ಸುಳ್ಳು ಹೇಳಬೇಕು. ಈ ಥರ ಆಗಿರೋದಕ್ಕೆ ನಾವು ಬಂದಿದ್ದೀವಿ ಸರ್. ಸತ್ತೋಗಿದ್ದಾಳು ಅವಳು, ಮತ್ತು ಕೇಳಬೇಕಾ ಬೇಡ ಸರ್. ಅದಕ್ಕೆ ಅವಳಿಗೆ ಏನಾಗೈತೆ ಏನಿಲ್ಲ ಅಂತ ಹೇಳ್ಬೇಕು ಅಷ್ಟೇ ಅವಳು. ನಿಮ್ಮ ಹೆಸರು? ಪೂಜಾ ಸರ್. ಅದೇ ಇವಾಗ ನಾವು, ನನ್ನ ಹೆಸರು ಗಂಗಮ್ಮ ಅಂತ. ಈಗ ಅವರಿಬ್ಬರ ಹೆಸರು? ಅವರಿಬ್ಬರ ಹೆಸರು, ಆ ಹುಡುಗಿ ಹೆಸರು ಚುಂಚನ, ಆ ಹುಡುಗನ ಹೆಸರು ವೆಂಕಟೇಶ. ಅವರು ಬರೀ ಸುಳ್ಳೆ ಹೇಳ್ತದ ನಮಗೆ ಬಂದಾಗಳಿದ್ದ. ಆ ಹುಡುಗಿ ನೆಲಕ್ಕೆ ಬಡ್ದು ಬಿದ್ದಾಗಳಿದ್ದನು ನಮ್ಮ ತಾಗ ಮಾತಾಡಿಲ್ಲ, ಅವ್ರ ಹತ್ರ ಮಾತಾಡಿಲ್ಲ ಅವಳು. ಅಲ್ಲಿ ಎನ್ನಪ್ಪಯ್ಯಾಗ ಮಾತ್ರ ರಿಪೋರ್ಟ್ನಾಗ ಬಂದಾಗ ನಮಗೆಲ್ಲ ಗೊತ್ತಾಗೈತೆ ಇದು ಕೊಲೆನೇ, ಇದು ಆಕ್ಸಿಡೆಂಟ್ ಅಲ್ಲ ಅಂತ ಬಂದೈತೆ. ನಮಗೆ ಅದು ಕೊಲೆ ಯಾರು ಮಾಡಿದಾರೆ, ಅವ್ರು ಮಾಡಿದಾರೆ, ಯಾರು ಮಾಡಿದಾರೆ ನಮಗೆ ಅವ್ರು ಅರೆಸ್ಟ್ ಆಗ್ಬೇಕು. ಈಗ ಆಮೇಲೆ ನಮ್ಮನ್ನು ಮಾಡ್ತೇವೆ ಹುಡುಗಿ. ಮಾಡಲ್ರಿ ಸರ್. ಏನು ಹೇಳ್ತಾರೆ ಪೊಲೀಸರು? ಪೊಲೀಸ್ನವ್ರಿಗೆ ನಿನ್ನೆ ಮೊನ್ನೆ 2 ಸರಿ ನಾವು ಕಂಪ್ಲೇಂಟ್ ಮಾಡಿಸಿದ್ವಿ ತಂದೆ ತಾಯಿ ಹತ್ರ. ಅವರು ಅಕ್ಲೇಜ್ಮೆಂಟ್ ಕೊಡ್ದಲೆ ಕಂಪ್ಲೇಂಟ್ ಆದಮೇಲೆ ಮತ್ತು ಅಕ್ಲೇಜ್ಮೆಂಟ್ ಅವ್ರು ಕೊಡ್ಬೇಕಲ್ಲೇನ್ರಿ ಸರ್. ಅದನ್ನ ಕೊಡ್ದಂಗೆ ಇನ್ನೂ 1 ಗಂಟೆ ಬಿಟ್ಟು ನಾವು ಕೊಡ್ತೀವಂತ ಅವ್ರನ್ನ ಕಳಿಸಿದ್ದಾರೆ. ಈಗ ಬೆಳಿಗ್ಗೆ ಪೊಲೀಸ್ ಬಂದೇನು ಹೇಳ್ತಾನೆ, ಮತ್ತು ನಿಮ್ಮದು ಅಕ್ಲೇಜ್ಮೆಂಟ್ ಕೊಡ್ರಿ ಅಂತಾರೆ. ಕಂಪ್ಲೇಂಟ್ ಆಗಿಲ್ಲ, ಈ ಊರು ಗ್ರಾಮಸ್ಥರು ಹೋಗಿ ವಾಪಸ್ ತಗೊಬಂದಾರಂತ ಕಂಪ್ಲೇಂಟ್. ಮತ್ತು ಅವ್ರು ಇದು ಏನಕ್ಕೆ ತಗ್ತದಾರೆ, ಇಷ್ಟೆಲ್ಲ ನಮಗೆ ಮೋಸ ಯಾಕೆ ಮಾಡ್ತಿದ್ದಾರೆ ಇವರು? ಒಂದೊಂದೇ ಮೋಸ ಮಾಡ್ತಿದ್ದಾರೆ. ಮತ್ತು ಆ ಮೋಸನ ನಮಗೆ ಇವಾಗ ನ್ಯಾಯ ಬೇಕು. ಅವರು ಆ ನ್ಯಾಯ ಕೊಟ್ಟ ಮೇಲೆ ನಾವು ಆ ಹುಡುಗಿನ ಮಣ್ಣು ಮಾಡೋಕೆ ಒಪ್ತೀವಿ, ಅಲ್ಲಿವರೆಗೂ ನಾವು ಒಪ್ಪಲ್ಲ. ನೀರಿಗೋಸ್ಕರ ಗಲಾಟೆ ಆಯಿತು ಅಷ್ಟೇ ಹೇಳೋದವ್ರ ಕಾರಣ. ನೀರಿಗೆ ಒಂದಿನ ಗಲಾಟೆ ಆತಂತೆ, 2 ಊಟ ಮಾಡಿಲ್ಲಂತೆ. ಬೈಕ್ನಾಗ ಕರ್ಕೊಂಡು ಹೋಗ್ತಿದ್ದೆ, ಬೈಕ್ನಾಗ ಬಿದ್ದೇಟಿಗೆ ಪಿಡಿಸ್ ಬಂದತ್ತಂತ ಅವ್ರು ಹೇಳ್ತಾರೆ. ಅವ್ರು ಹೇಳಿದಾರೆ ಇಷ್ಟು ನಮಗೆ ಮಾಹಿತಿ. ಅಲ್ಲಿ ಮತ್ತು ಡಾಕ್ಟ್ರು ಕೂಡ ಅದೇ ರಿಪೋರ್ಟ್ ಹೇಳ್ಬೋದಲ್ಲ. ಅಲ್ಲಿ ಆ ರಿಪೋರ್ಟ್ನಾಗ ಅದು ಬಂದಿಲ್ಲ, ಕೊಲೆ ಅಂತ ಬಂದತ್ತೆ. ಮತ್ತು ಅದು ಕೊಲೆ ಅಂತ ಬಂದಮೇಲೆ ಮತ್ತು ನಾವು ಹೆಂಗೆ ಒಪ್ಪಬೇಕು ಇವ್ರದ್ದು? ಮತ್ತು ನಮಗೆ ಇದೇ ನಮಗೆ ಬೇಕು, ಸತ್ಯ ಬೇಕು ನಮಗೆ. ಆ ಹುಡುಗಿಗೆ ನ್ಯಾಯ ಬೇಕು. ನಿಮ್ಮ ಹೆಸರೇನು? ಗಂಗಮ್ಮ. ಏನಾಗಬೇಕು? ನಾನು ಅವ್ರ ಹುಡುಗಿಗೆ ಅತ್ತೆ.